ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆ ಅನ್ನೋದು ಗೊತ್ತಿದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಯಾವ ಬಂಕರ್ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಿದೆ ನಮಗೆ ಅನ್ನೋದನ್ನ ಅಮೆರಿಕ ಹೇಳ್ತಾ ಇದ್ದಾರೆ. ಇರಾನ್ ಸರ್ವೋಚ್ಚ ನಾಯಕನಿಗೆ ಟ್ರಂಪ್ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ನೀವು ಅಡಗಿ ಕೂತ್ಬಿಟ್ರೆ ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಬೇಡಿ. ಆಯತುಲ್ಲಾ ಅಲಿ ಖಮೇನಿ ವಿರುದ್ಧ ಅಮೆರಿಕ ಗುಡುಕ್ತಾ ಇದೆ, ಧಮಕಿ ಹಾಕ್ತಾ ಇದೆ. ಬೇಸಿಕ್ಲಿ ನಮಗೆ ಸುಲಭದ ಗುರಿ ಖಮೇನಿ, ಬಟ್ ನಮಗೆ ಕೊಲ್ಲೋ ಉದ್ದೇಶ ಇಲ್ಲ, ಸದ್ಯಕ್ಕೆ ಕೊಲ್ಲೋ ಉದ್ದೇಶ ಇಲ್ಲ. ನಾಗರಿಕರ ಮೇಲೆ ಕ್ಷಿಪಣಿ ಹಾರಿಸೋದಕ್ಕೆ ಬಯಸಲ್ಲ, ಆದರೆ ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ ಅಂತ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅಮೆರಿಕ ಏನು ಬಯಸ್ತಾ ಇದೆ ಎಚ್ಚರಿಕೆ ಕೊಡೋದ್ರ ಮೂಲಕ ಅಂದರೆ, ಅಣ್ವಸ್ತ್ರಗಳನ್ನು ಪ್ರಿಪೇರ್ ಮಾಡ್ತಾ ಇರೋ ಎಲ್ಲ ಸ್ಥಾವರಗಳನ್ನು ಕೂಡಲೇ ಕ್ಲೋಸ್ ಮಾಡಿಬಿಡ್ಬೇಕು ಇರಾನು. ಆಮೇಲೆ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಮಿಕಲ್ಸ್ ಇರಲಿ, ಎಕ್ವಿಪ್ಮೆಂಟ್ಸ್ ಇರಲಿ ಎಲ್ಲ ಸರೆಂಡ್ರು ಮಾಡಿಬಿಟ್ಟು ಕೈಯನ್ನು ಹಿಂಗೆ ಹ್ಯಾಂಡ್ಸ್ ಅಪ್ ಅಂತ ಮೇಲ್ಗಡೆ ಎತ್ತಿದ್ರೆ ನಾವೆಲ್ಲರೂ ಹಿಂದಕ್ಕೆ ಹೋಗ್ತೀವಿ, ಇಸ್ರೇಲ್ನ ಕರ್ಕೊಂಡು ಹೋಗ್ತೀವಿ, ಅಥವಾ ನಿಮ್ಮ ಇಡೀ ದೇಶವನ್ನು ನಾಶ ಮಾಡ್ತೀವಿ ಅನ್ನೋದನ್ನು ಒನ್ ಲೈನಲ್ಲಿ ಹೇಳೋದಕ್ಕೆ ಹೊರಟಿದೆ. ನಾವು ಇದನ್ನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಮೀನಿಂಗ್ ಅದೇ ಕಾಣಿಸ್ತಾ ಇದೆ. ಅಮೆರಿಕ G7 ಶೃಂಗಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ನೀವೆಲ್ಲ ಮೀಟಿಂಗ್ ಮಾಡ್ತಾ ಇರಿ, ನನಗೊಂಚೂರು ಕೆಲಸ ಇದೆ ಅಂತ ಅಮೆರಿಕ ಅಧ್ಯಕ್ಷರು ಅಲ್ಲಿಂದ ಎದ್ದು ಹೋದ್ರು ಅಂದರೆ ಉದ್ದೇಶ ಸೀಸ್ ಫೈರ್ನ ಉದ್ದೇಶ ಅಲ್ಲ, ಯುದ್ಧಕ್ಕೆ ಇನ್ನೊಂದು ಟ್ವಿಸ್ಟ್ ಕೊಡುವಂತಹ ಉದ್ದೇಶ. ಆಮೇಲೆ ಕಳೆದ 4 ದಿನಗಳಿಂದ ಕೂಡ ಇದೇ ಪ್ರಶ್ನೆ ಇತ್ತು, ಅಮೆರಿಕ ಯಾವಾಗ ಎಂಟ್ರಿ ಆಗತ್ತೆ ಈ